ಇವತ್ತು ನಾವು ನ್ಯೂಲಿ ಲಾಂಚ್ಡ್ ಸೋಲಾರ್ ಸ್ಟ್ರೀಟ್ ಲೈಟ್ ನ್ಯೂಲಿ ಲಾಂಚ್ಡ್ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಏನೇನಿದೆ ಅಂದರೆ ಒಂದು ಸೋಲಾರ್ ಪ್ಯಾನಲ್ಲು, ಒಂದು ಸೋಲಾರ್ ಲೈಟು ವಿತ್ ಫಿಕ್ಸಿಂಗ್ ಬ್ರ್ಯಾಕೆಟ್ ಆ್ಯಂಡ್ ವಿತ್ ರಿಮೋಟು. ಸೊ ಇದು ಯಾವ ಥರ ವರ್ಕ್ ಆಗುತ್ತೆ, ಇದ್ರ ಕೆಪಾಸಿಟಿ ಏನು, ಎಷ್ಟು LEDs, ಅದರ ಬಗ್ಗೆ ಇದು ಅನ್ಬಾಕ್ಸಿಂಗ್ ಮಾಡಿ ನಾನು ತೋರಿಸ್ತೀನಿ. ಸೊ ಇದರಲ್ಲಿ ಮೇಯ್ನ್ಲಿ ನಮಗೆ ಸಪ್ರೇಟ್ ಒಂದು ಸೋಲಾರ್ ಪ್ಯಾನಲ್ ಇರುತ್ತೆ. ಸೊ ಈಗ ಅನ್ಬಾಕ್ಸಿಂಗ್ ಮಾಡಿದ್ಮೇಲೆ ಇದು ಸ್ಟ್ರೀಟ್ ಲೈಟ್ ಅಂತ ಕರೀತಾರೆ. ಇಲ್ಲಿ ನೋಡ್ಬೋದು ಇದರಲ್ಲಿ ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣವೇ ಒಂದು ಸೋಲಾರ್ ಲೈಟ್ ಅಸೆಂಬ್ಲಿ, ಹ್ಯೂಜ್ ಲೈಟ್, ದೊಡ್ಡ ಲೈಟ್ ವಿತ್ ಫಿಕ್ಸಿಂಗ್ ಬ್ರ್ಯಾಕೆಟ್, ಆಮೇಲೆ ಒಂದು ರಿಮೋಟ್. ಈ ರಿಮೋಟಲ್ಲಿ ಆನ್ ಆಫು ಲೈಟ್ ಇನ್ಕ್ರೀಸ್ ಮಾಡ್ಕೋಬೇಕು. ಆಟೋ ಮೋಡು 3 hours, 5 hours, 8 hours ಇನ್ ಬಿಟ್ವೀನ್ ಇದ್ರ ಬಗ್ಗೆ ನಾನು ಹೇಳ್ತೀನಿ. ಆಮೇಲೆ ಇದು ಬಂದ್ಬಿಟ್ಟು ಕಿಟ್, ಇದ್ರ ಬೋಲ್ಟ್ ನಟ್ ಎಲ್ಲ ಪ್ಯಾನಲ್ ಫಿಟ್ ಮಾಡೋದು, ಆಮೇಲೆ ಅದರದ್ದು ಬ್ಯಾಟ್ರಿ ಸೆಲ್ಸು, ಫಿಕ್ಸಿಂಗ್ ಬ್ರ್ಯಾಕೆಟು, ಬೋಲ್ಟ್ಸು, ಇದ್ರ ಬಗ್ಗೆ ನಾನು ತಿಳಿಸ್ತೀನಿ ಯಾವ ಥರ ಫಿಟ್ ಆಗುತ್ತೆ ಅಂಥೇಳಿ. ಸೊ ಇದು ಬಂದ್ಬಿಟ್ಟು ಪ್ಯಾನಲ್ ಕೊಡೋದು ಸ್ಟ್ಯಾಂಡ್, ಆಮೇಲೆ ಸೋಲಾರ್ ಪ್ಯಾನಲ್ದು ಫ್ರೇಮು, ಆಮೇಲೆ ಇದ್ರ ಮೇಲೆ ಸೋಲಾರ್ ಪ್ಯಾನಲ್ ಕೂತ್ಕೊಳ್ಳೋದು ಪಟ್ಟಿ. ಸೊ ಇವೆಲ್ಲ ನಾವು ಒಂದು ಸೈಡಿಗೆ ಇಟ್ಕೊಂಡ್ರೆ ಈಗ ನಮಗೆ ಇಲ್ಲಿ ಕಾಣುತ್ತೆ ನೋಡ್ರಿ, ಹ್ಯೂಜ್ ಲೈಟ್. ಇದು ಬಂದ್ಬಿಟ್ಟು IP65 ಅಂದರೆ ವಾಟರ್ ಪ್ರೂಫ್, ಸೌಂಡ್ ಪ್ರೂಫ್, ಥಂಡರ್ ಪ್ರೂಫ್. ಸೊ ಇದ್ರ ಒಳಗಡೆ ನಮಗಿಲ್ಲಿ ಇದು ಪೈಪ್ ಕೊಡುತ್ತೆ. ಈ ಪೈಪ್ ಇದರೊಳಗೆ ಕೊಡುತ್ತೆ. ಸೊ ಫುಲ್ ಸೆಟ್ ಇದು. ಸೊ ಇದ್ರ ಜೊತೆಗೆ ಆಮೇಲೆ ಇಲ್ಲಿ ನೋಡ್ಬೋದು ಕೆಳಗಡೆ ಯಾವ ಥರ ನೀಟಾಗಿ ಪ್ಯಾಕ್ ಮಾಡಿದ್ರೆ ಡ್ಯಾಮೇಜ್ ಆಗಲಾರ್ದಂಗೆ. ಸೊ ಇದು ಥರ್ಮೋಕೋಲ್ ಪ್ಯಾಕಿಂಗ್ ಇರುತ್ತೆ. ಇಲ್ಲಿ ಬಿಗ್ ಸೈಜ್ ಸೋಲಾರ್ ಪ್ಯಾನಲ್, ದಿಸ್ ಈಸ್ 30 watt ಸೋಲಾರ್ ಪ್ಯಾನಲ್ ಇರುತ್ತೆ. ಸೊ ಈ ಪ್ಯಾನಲ್ಗೆ ಇದಕ್ಕೆ ಕನೆಕ್ಟ್ ಮಾಡಿದ್ರೆ ಲೈಟ್ ಹತ್ತುತ್ತೆ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ಇದರಲ್ಲಿ IP65 ವಿತ್ LEDs. ಇಲ್ಲಿ ಕನೆಕ್ಟ್ ಮಾಡಿದಾಗ LEDs ಲೈಟ್ಸ್ ಇದೆಲ್ಲ 1 2 3 4 5 6 ಇದು ಇಂಡಿಕೇಟರ್ಸ್. ಈಗ ಚಾರ್ಜಿಂಗ್ ಎಷ್ಟೊತ್ತು ಹಿಡಿತದೆ ಎಲ್ಲ ಇಂಡಿಕೇಟರ್ ತೋರಿಸ್ತೀನಿ. ಸೊ ಇದು ಬಂದ್ಬಿಟ್ಟು ವಾಟರ್ ಪ್ರೂಫ್. ಇಲ್ಲಿ ನೋಡಿ ಹೆವಿ ಸಾಲಿಡ್ ವಿತ್ ಅಲನ್ ಕೀನಲ್ಲಿ ಈ ಥರ ಇದರಲ್ಲಿ ಪೈಪಲ್ಲಿ ಕೊಡುತ್ತೆ. ಸೊ ಒನ್ಸ್ ಇದೆಲ್ಲ ಫಿಟ್ಟಿಂಗ್ ಆದಮೇಲೆ ಯಾವ ಥರ ಫಿಕ್ಸ್ ಆಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇದು ಬಂದ್ಬಿಟ್ಟು ವಾಟರ್ ಪ್ರೂಫು, ಸೌಂಡ್ ಪ್ರೂಫು, ಥಂಡರ್ ಪ್ರೂಫು, ಹೆವಿ ಸ್ಟ್ರೀಟ್ ಲೈಟ್, ಸೋಲಾರ್ ಸ್ಟ್ರೀಟ್ ಲೈಟ್ ವಿತ್ ರಿಮೋಟ್ ಸೆಟ್ ಅಸೆಂಬ್ಲಿ. ಇದು ಫಂಕ್ಷನ್ ಎಷ್ಟು, ಇದರದ್ದು LED ಪವರ್ ಎಷ್ಟು, ಬ್ಯಾಟ್ರಿ ಬ್ಯಾಕಪ್ ಎಷ್ಟು ಬರುತ್ತೆ ಇಲ್ಲ ನಾನು ತಿಳಿಸ್ಕೊಡ್ತೀನಿ. ಜಸ್ಟ್ ನಮ್ಮದು ಪೈಪ್ ಇನ್ಸ್ಟಾಲ್ ಆಯಿತು. ಈ ಪೈಪ್ಗೆ ಬ್ರ್ಯಾಕೆಟ್ ಹಾಕಿ ಇಲ್ಲಿ ಫಿಟ್ ಮಾಡ್ಕೊಂಡಿವಿ. ಈಗ ಲೈಟ್ ಅಸೆಂಬ್ಲಿ ಇಲ್ಲಿ ಅಲನ್ ಕೀ ಬೋಲ್ಟಲ್ಲಿ ಇದು ಟೈಟ್ ಆಯಿತು. ಸೊ ಒಂದು ಸಲ ಚೆಕ್ ಮಾಡ್ಕೊಬೋದು ನಾವು. ಇದೆಲ್ಲ ಫಿಕ್ಸ್ ಆಗುತ್ತೆ ಈ ಥರ ಅಲನ್ ಕೀಲೇ ಟೈಟ್ ಮಾಡಿ. ಸೊ ಒನ್ಸ್ ಇದಾದಮೇಲೆ ಇದು ಶೇಕ್ ಆಗೋಲ್ಲ. ಸೊ ಇದ್ರ ಮೇಲೆ ಸೋಲಾರ್ ಪ್ಯಾನಲ್ಗೆ ಇಲ್ಲಿ ಟೈಪ್ ಬ್ರ್ಯಾಕೆಟ್ ಕೊಟ್ಟಿದ್ದಾನೆ. ಈ ಬ್ರ್ಯಾಕೆಟ್ಗೆ ಇಲ್ಲಿ ಬೋಲ್ಟ್ ನಟ್ ಹಾಕಿ ಇದನ್ನು ಕ್ಲಾಂಪ್ ಹಾಕಿ ಫಿಟ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ಬೋದು. ಸೊ ಇದ್ರದ್ದು ಫ್ರೇಮ್ ಇಲ್ಲಿ ಕೊಡುತ್ತೆ. ಇದು ಬ್ರ್ಯಾಕೆಟೆಲ್ಲ ಇಲ್ಲಿ ಟೈಟ್ ಆಯಿತು. ಇದೊಂದು ಬೋಲ್ಟನ್ನು ಟೈಟ್ ಆಗ್ಬೇಕು. ಇದೊಂದು ಟೈಟ್ ಆಯ್ತಂದರೆ ಸೊ ನಮಗೆಲ್ಲದು ಫಿಟ್ ಆದಂಗೆ. ಸೊ ಈಗ ಜಸ್ಟ್ ಇದೊಂದು ನಾವು ಟೈಟ್ ಮಾಡಿಬಿಟ್ಟು ಈ ಕ್ಲಾಂಪ್ ಒಂದು ಫಿಕ್ಸ್ ಮಾಡ್ಕೊಂಬಿಟ್ಟಿವಿ. ಸೊ ಈ ಬ್ರ್ಯಾಕೆಟ್ ಆಯಿತು. ಸೊ ಈಗ ನಮ್ಮದು 30 watt ಸೋಲಾರ್ ಪ್ಯಾನಲ್. ಇದು ಬಂದ್ಬಿಟ್ಟು LED ಮೇಕ್ ಎಪಿಸ್ಟಾರ್. ನಂಬರ್ ಆಫ್ LEDs ಬಂದು 446 ಇರುತ್ತೆ. LED ಪವರ್ 300 watts. LED ವಾಲ್ಟೇಜ್ ಬಂದು 35 watt. ಸೊ ಇದರಲ್ಲಿ ಇಲ್ಲಿ ನೋಡ್ಬೋದು ಬ್ರ್ಯಾಕೆಟ್ ವಿತ್ ಫ್ರೇಮ್ ವಿತ್ ಸೆಟ್. ಇದರಲ್ಲಿ LED ವ್ಯಾಟೇಜ್ ಬಂದು 35 watt. ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು 3.2 volt ಇರುತ್ತೆ, 30 amps ಇರುತ್ತೆ. ಲಿಥಿಯಂ ಫಾಸ್ಫರಸ್ ಬ್ಯಾಟ್ರಿ ಇರುತ್ತೆ. ಚಾರ್ಜಿಂಗ್ ಟೈಮ್ ಬಂದು 7 to 8 hours ಇರುತ್ತೆ. ಸೆನ್ಸರ್ ಬಂದು ಡೇ ಆ್ಯಂಡ್ ನೈಟ್. 2 years ವಾರಂಟಿ ಇರುತ್ತೆ ಇದಕ್ಕೆ. ಸೊ ಇದರಲ್ಲಿ ಜಸ್ಟ್ ನಮ್ಮದು ಇದೆಲ್ಲ ಆದಮೇಲೆ ನಮ್ಮದು ಈಗ ಎಲ್ಲ ಇನ್ಸ್ಟಾಲ್ ಆದಮೇಲೆ ನಮ್ಮದು ಈಗ ಬ್ಯಾಟ್ರಿ ಇಂದ ಸೋಲಾರ್ ಚಾರ್ಜಿಂಗ್ ಆಗಿ ಇದರಲ್ಲಿ ಬ್ಯಾಟ್ರಿ ಇರುತ್ತೆ ವಿತ್ LED ಲೈಟ್ಸ್ ಇರುತ್ತೆ. ಸೊ ಈಗ ಜಸ್ಟ್ ನಾವು ಇದನ್ನು ಕನೆಕ್ಟ್ ಮಾಡಿದಾಗ ಈಗ ಅಲ್ಲಿ ಚಾರ್ಜಿಂಗ್ ಇಂಡಿಕೇಟರ್ ಇಲ್ಲ ಅಲ್ಲಿ, ಈಗ ಅದು ಬಿತ್ತು.
ಸೊ ಜಸ್ಟ್ ಇದನ್ನು ಆನ್ ಮಾಡಿದ ತಕ್ಷಣವೇ ಈಗ ನೋಡಿರಿ, ಈಗ ಲೈಟ್ ಆಫ್ ಆಗಿದೆ. ಸೊ ಈಗ ಬೆಳಕು ಬೀಳ್ತಾ ಇದೆ. ಸೊ ಲೆಸ್ ಲೈಟಲ್ಲೇ ಈ ಬೆಳಕಲ್ಲೇ ಇದು ಚಾರ್ಜಿಂಗ್ ಆಗ್ತಾಯಿದೆ. ಸೊ ಇಲ್ಲಿ ಏನಪ್ಪ ಅಂದರೆ ಪ್ಯಾನಲ್ ಬಂದು ಫೋಟೋವೋಲ್ಟಿಕ್ ಇರುತ್ತೆ. ಫೋಟೋವೋಲ್ಟಿಕ್ಕಿನಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಬೆಳಕಿದ್ರೆ ಸಾಕು ಚಾರ್ಜಿಂಗ್ ತೊಗೊತದ. ಸೊ ಈಗ ನೋಡಿರಿ, ಜಸ್ಟ್ ಇಲ್ಲಿ ಇಂಡಿಕೇಷನಲ್ಲಿ ಇಂಡಿಕೇಟರ್ ಮಾರ್ಕ್ ತೋರಿಸ್ತದೆ ನೋಡಿ. ಸೊ ಬ್ಲೂ, ಈಗ ರೆಡ್ ಬ್ಲೂ ಆಗ್ತಾಯಿದೆ. ಸೊ ಈ ಲೈಟಿಂಗ್ ಆಗ್ತಾಯಿದೆ ಅಂದರೆ ಈ ಸನ್ಲೈಟ್ ಅಂದರೆ ಸ್ವಲ್ಪ ಬೆಳಕಲ್ಲೇ ಇದು ಚಾರ್ಜ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಸೆಮಿ ಇಂಟಿಗ್ರೇಟೆಡ್ ಸ್ಟ್ರೀಟ್ ಲೈಟ್ ಅಂತ ಕರೀತಾರೆ. ನಮಗೆ ಬೇಕಂದರೆ ಪ್ಯಾನಲ್ ಸಪ್ರೇಟ್ ಮಾಡ್ಕೋಬೋದು, ಲೈಟ್ ಒಳಗಡೆ ಹಾಕ್ಕೋಬೋದು. ಇದಕ್ಕೆ ಜಸ್ಟ್ ಒಂದು ಮೀಟ್ರಷ್ಟು ವೈರ್ ಇರುತ್ತೆ. ಸೊ ನಾವೇನಪ್ಪ ಅಂದರೆ ಪೋಲಿಗೆ ಫಿಟ್ ಮಾಡಿದಾಗ ಈ ಬ್ರ್ಯಾಕೆಟು, ಫಿಕ್ಸಿಂಗ್ ಬ್ರ್ಯಾಕೆಟ್ ಎಲ್ಲ ಹಾಕಿಬಿಟ್ಟು ಒಂದೇ ಸಲ ಹಾಕ್ತೀವಿ. ಸೊ ಟೋಟಲಿ ಇದನ್ನು ಸ್ಟ್ರೀಟ್ ಲೈಟ್ ಏನಪ್ಪ ಅಂದ್ರೆ ಒಂದು ಸಲ ಇನ್ಸ್ಟಾಲ್ ಆದರೆ ಇದಕ್ಕೆ 2 ಇಯರ್ಸ್ ತನಕ ವಾರಂಟಿ ಇರುತ್ತೆ. ಇದರಲ್ಲಿ ಬ್ಯಾಟ್ರಿ ಇರುತ್ತೆ. ಸೊ ನಮಗೆ 30 ವ್ಯಾಟ್ ಪ್ಯಾನಲ್ ವಿತ್ ಸ್ಟ್ರೀಟ್ ಲೈಟ್ 446 LEDs ಇರುತ್ತೆ. ಸೊ ಈ LEDs ಎಲ್ಲ ಇಲ್ಲಿದೆ ನೋಡ್ರಿ, ಎಲ್ಲೋ ವೈಟ್. ಸೊ ಆಮೇಲೆ ಇದ್ರ ಜೊತೆಗೆ ಒಂದು ರಿಮೋಟ್ ಇರುತ್ತೆ. ಸೊ ರಿಮೋಟಲ್ಲಿ ಏನಪ್ಪ ಅಂತಂದರೆ ನಮಗೆ ಆನು ಆಫ್ ಪ್ಲಸ್, ಆಮೇಲೆ ನಮ್ಮದು ವಾಲ್ಯೂಮ್ ಇನ್ಕ್ರೀಸ್ ಮಾಡೋ ರಿಮೋಟ್ ಇದ್ದಂಗೆ ಸ್ವಲ್ಪ ಲೈಟಿಂಗ್ ಜಾಸ್ತಿ ಬೇಕಂದರೆ ಪ್ಲಸ್, ಲೈಟಿಂಗ್ ಕಮ್ಮಿ ಬೇಕಂದರೆ ಮೈನಸ್. ಈಗ ಆಟೋ ಈಗ ಚಾರ್ಜ್ ಆಗ್ತಾಯಿದೆ. ಈಗ ಜಸ್ಟ್ ನಾನು ರಿಮೋಟ್ ಆನ್ ಮಾಡಿದ್ದೀನಿ ನೋಡಿ, ಈಗ ಆನ್ ಆಯಿತು. ಇದರಲ್ಲಿ ಲೈಟಿಂಗ್ ಜಾಸ್ತಿ ಬೇಕಂದರೆ ಜಾಸ್ತಿ ಮಾಡ್ಕೋಬೋದು, ಇಲ್ಲ ಕಮ್ಮಿ ಬೇಕಂದರೆ ಕಮ್ಮಿ ನೋಡಿ ಡೌನ್ ಆಯಿತು. ಇಲ್ಲ ನನಗೆ ಆಟೋ ಬೇಕಂದರೆ ಆಟೋ ಹಾಕಿದರೆ ಈಗ ಬೆಳಕಲ್ಲೇ ಮತ್ತೀಗ ಆನ್ ಆಗುತ್ತೆ. ಸೊ ಇವೆಲ್ಲವೂ ಬಂದ್ಬಿಟ್ಟು ಈಗ ನೋಡಿರಿ, ಈಗ ಬೆಳಕಿರೋದಕ್ಕೆ ಆಟೋ ಆಫ್ ಆಗಿಬಿಡ್ತು. ಸೊ ಈಗ ಚಾರ್ಜಿಂಗ್ ಆಗ್ತಾಯಿದೆ ನೋಡಿರಿ. ಸೊ ದಿಸ್ ಬ್ಲೂ ಇಂಡಿಕೇಷನ್ ಏನಪ್ಪ ಅಂದರೆ ಈ ಬೆಳಕಲ್ಲೇ ಚಾರ್ಜ್ ಆಗ್ತದೆ. ಸೊ ಇವೆಲ್ಲ ಏನಪ್ಪ ಅಂದರೆ IP65 ಇರುತ್ತೆ, ವಾಟರ್ ಪ್ರೂಫ್, ಸೌಂಡ್ ಪ್ರೂಫ್, ಥಂಡರ್ ಪ್ರೂಫ್ ಇರುತ್ತೆ. ಸೊ ಸ್ಟ್ರೀಟ್ ಲೈಟ್ ಅಸೆಂಬ್ಲಿ ಸೋಲಾರ್ ಅಂತ ಕರೀತಾರೆ. ಇನ್ಸ್ಟಾಲ್ ಆದಮೇಲೆ ಇದರಲ್ಲಿ ಏನು ದೊಡ್ಡ ಟೆಕ್ನಾಲಜಿ ಇಲ್ಲ, ಜಸ್ಟ್ ಸೋಲಾರ್ ಪ್ಯಾನಲ್ ವಿತ್ ಲೈಟ್ ಇರುತ್ತೆ, ಇನ್ಬಿಲ್ಟ್ ಬ್ಯಾಟ್ರಿ ಇರುತ್ತೆ. ಇದು ನಾವು ಜಸ್ಟ್ ಜಾಯಿನ್ ಮಾಡಿದ ತಕ್ಷಣವೇ ಇದು ಚಾರ್ಜಿಂಗ್ ಆಗ್ತಿರ್ತದೆ. ಆಟೋ ಮೋಡ್ ಹಾಕಿದ ತಕ್ಷಣ ಆಟೋ ಅಲ್ಲಿ ನೈಟ್ ಆಟೋಮೆಟಿಕ್ಕಾಗಿ ಲೈಟ್ ಆನ್ ಆಗುತ್ತೆ, ಡೇನಲ್ಲಿ ಚಾರ್ಜಿಂಗ್ ಹಿಡಿತಿರ್ತದೆ. ಸೊ ಇದರಲ್ಲಿ ಲೈಟ್ ಬಿದ್ದ ತಕ್ಷಣ ಲೈಟ್ ಆಫ್ ಆಗುತ್ತೆ, ಡೇ ಲೈಟ್ ಬಂದ ತಕ್ಷಣ, ನೈಟ್ ಆದ ತಕ್ಷಣ ಆಟೋಮೆಟಿಕ್ ಆನ್ ಆಗುತ್ತೆ. ಈ ವಿಡಿಯೋ ಲೈಕ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.